ಹಲೋ ಹಾಯ್ ರೂಪಾ ರಘು ಚಾನಲ್ಗೆ ಸ್ವಾಗತ. ನೀವಿನ್ನೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಬಟನ್ ಒತ್ತಿ. ಮತ್ತು ಏನಾದರೂ ನಿಮಗೆ ಈ ವಿಡಿಯೋದೇನಾದರೂ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮ್ಗೆ ಅದಕ್ಕೆ ಆನ್ಸರ್ ಮಾಡ್ತೀನಿ. ಇವಾಗ ನಾಟಿ ಸ್ಟೈಲಲ್ಲೊಂದು ಮಟನ್ ಸೂಪ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ, ಬನ್ನಿ. ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ. ಇವಾಗ ಇದಕ್ಕೆ ಮೇಯ್ನು ಇಂಗ್ರೀಡಿಯೆಂಟ್ಸು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಒಣಮೆಣಸಿನ್ಕಾಯಿ, ಅರಶಿನ, ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಹೇಗೆ ಮಾಡೋದು ನೋಡೋಣ. ಒಂದು ಕುಕ್ಕರಿಗೆ 2-3 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕೋತಾ ಇದ್ದೀನಿ. ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಒಂದು 3-4 ಈರುಳ್ಳಿ ಕಟ್ ಮಾಡ್ಕೊಂಡಿರ್ತಿದ್ದು ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ಆ ಈರುಳ್ಳಿನ ಚೆನ್ನಾಗಿ ಹುರ್ಕೊಳ್ಳೋಣ. ಈರುಳ್ಳಿ ನಿಮಗೆ ಸ್ವಲ್ಪ ಬೇಗ ಕೆಂಪಗಾಗಬೇಕು ಅಂತ ಹೇಳಿದ್ರೆ ಒಂದು 2-3 ಚಿಟಿಕೆ ಪುಡಿ ಉಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡಿಬಿಟ್ರೆ ಈರುಳ್ಳಿ ಬೇಗ ಕೆಂಪಗಾಗೋಗ್ಬಿಡುತ್ತೆ. ಇದು ಯಾವಾಗನ ನಿಮಗೆ ಟೈಮ್ ಇಲ್ಲ ಅಂದಾಗ ಬೇಕಾದರೆ ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಇವಾಗ ನೋಡಿ ಈರುಳ್ಳಿ ಚೆನ್ನಾಗಿ ಆಲ್ಮೋಸ್ಟ್ ಫ್ರೈ ಆಗಿದೆ. ಈ ಫ್ರೈ ಆಗಿರೋ ಈರುಳ್ಳಿಗೆ ನಾನಿವಾಗ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಒಟ್ಟಿಗೆ ಎಲ್ಲನೂ ಸೇರಿಸಿ ಹುರ್ಕೋತಾ ಇದ್ದೀನಿ. ಇದು ನಿಮಗೆ ಒಂದು 5 to 6 ಮಿನಿಟ್ಸು ಹುರ್ಕೊಂಡ್ರೆ ಸಾಕಾಗತ್ತೆ. ಮತ್ತು ಇವಾಗ ಹುರಿದಿರೋದನ್ನು ತೆಗೆದು ಜಾರಿಗೆ ಹಾಕ್ಕೋತಾ ಇದ್ದೀನಿ. ನಾನು ಅದನ್ನು ರುಬ್ಕೊಳ್ಳೋದಿದೆ, ಸೊ ಹಾಗಾಗಿ ನಾನು ಜಾರಿಗೆ ಹಾಕ್ಕೊಂಡು ಮತ್ತೆ ಅದೇ ಕುಕ್ಕರ್ಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ. ನೋಡಿ, ಇಷ್ಟು ಈರುಳ್ಳಿ ಹಾಕಿದ್ರೆ ಸಾಕಾಗತ್ತೆ, ಯಾಕಂದರೆ ರುಬ್ಬಕ್ಕೆ ನಾವು ಆಲ್ರೆಡಿ ತುಂಬ ಈರುಳ್ಳಿ ಯೂಸ್ ಮಾಡಿರ್ತೀವಲ್ಲ. ಸೊ ಇಲ್ಲಿಗೆ ಒಗ್ಗರಣೆಗೆ ನೀವು ಒಂದು ಚಿಕ್ಕ ಈರುಳ್ಳಿ ಹಾಕ್ಕೊಂಡ್ರೆ ಸಾಕಾಗತ್ತೆ. ಸೊ ಈರುಳ್ಳಿ ಒಂದು ಸ್ವಲ್ಪ ನಿಮಗೆ ಒಂದು ಲೈಟ್ ಕಲರ್ ಬ್ರೌನ್ ಬರ್ತಾಯಿದೆ ಅಂದಾಗೇ ನೀವು ಇದಕ್ಕೆ ಮಟನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಟನ್ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೊಬೇಕಾಗತ್ತೆ. ಈ ಹುರ್ಕೊಳ್ಳೋ ಟೈಮಲ್ಲಿ ನಾವು ಮಿಕ್ಸಿ ಜಾರಿಗೆ ಏನೆಲ್ಲ ಹಾಕ್ಕೊಂಡಿದ್ವಿ ಅದನ್ನು ರುಬ್ಕೊಳ್ಳೋಕ್ಕೂ ಮುಂಚೆ ಅದಕ್ಕೆ ನಾನು ಫಸ್ಟೇ ತೋರಿಸಿರೋ ಇಂಗ್ರೀಡಿಯೆಂಟ್ಸು ಪ್ರಕಾರ ಸ್ವಲ್ಪ 1-2 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕ್ಕೋಬೇಕು. ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನು ಅರಿಶಿನ ಹಾಕ್ಕೋಬೇಕಾಗತ್ತೆ. ಈಗ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಹಾಕ್ಕೊಂಡ್ರೆ ನಿಮಗೆ ಸಾಕಾಗತ್ತೆ. ಸೊ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರಬೇಕು. ಇವಾಗ ಹೇಗಿದ್ರು ನಾವು ಮಟನ್ನು ಬೇಯಕ್ಕಿಟ್ಟಿದ್ವಲ್ಲ, ಇವಾಗಲೇ ಅದಕ್ಕೆ ಎಷ್ಟು ಬೇಕು ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಂಬಿಡ್ಬೇಕು. ಯಾಕಂದರೆ ಅದು ಫ್ರೈ ಮಾಡೋವಾಗೇ ಹಾಕ್ಕೊಂಡ್ರೆ ಒಳ್ಳೆಯದು, ಚೆನ್ನಾಗಿ ಉಪ್ಪೆಲ್ಲನೂ ಹಿಡಿಯುತ್ತೆ. ಇವಾಗ ಗ್ರೈಂಡ್ ಮಾಡಿರೋದನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಅದನ್ನು ಮಿಕ್ಸಿ ಜಾರ್ನ ಏನು ತೊಳ್ಕೊಂಡಿದ್ದೆ ಆ ನೀರನ್ನು ಅದಕ್ಕೆ ಹಾಕ್ಕೋತೀನಿ. ನಾನು ಇವಾಗ ಒಂದು ಲೋಟ ತೋರಿಸ್ದೆ ನೋಡಿ, ಆ ಲೋಟದಲ್ಲಿ ಒಂದು 3.5-4 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ನಾನು. ನೋಡಿ, ಮಿಕ್ಸಿ ಜಾರು ತೊಳ್ಕೊಂಡು ನಾನು ನೀರು ಹಾಕ್ಕೊಂಡೆ, ಅದನ್ನು ಹಾಕ್ಕೊಂಡಿದ್ದೀನಿ. ಸೊ 3.5-4 ಗ್ಲಾಸು ನೀರೆಲ್ಲನೂ ಹಾಕ್ಕೊಂಡಾದ್ಮೇಲೆ ನೀಟಾಗಿ ಒಂದು ಸತಿ ಎಲ್ಲನೂ ತಿರುಗಿಸಾದ್ಮೇಲೆ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ವಿಷಲ್ ಇಡಿ. ಇದು ಸುಮಾರು ನಮ್ಮ ಮನೇಲಿ ಒಂದು 8 ವಿಷಲ್ ನಾವು ಕೂಗಿಸ್ಕೊಂಡೆ. 8 ವಿಷಲ್ ಕೂಗಿಸ್ಕೊಂಡಾದ ನಂತರ ನೋಡಿ ಮಟನ್ ಸೂಪ್ ರೆಡಿ ಆಗಿದೆ. ಬಿಸಿ ಬಿಸಿ ಮಟನ್ ಸೂಪು ಈ ಚಳಿಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಯಾರಿಗಾನ ಜ್ವರ ಆ ಥರ ಟೈಮಲ್ಲೂ ನೀವು ಈ ಮಟನ್ ಸೂಪನ್ನ ಮಾಡಿ ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ದಯವಿಟ್ಟು ಒಂದು ಸತಿ ಟ್ರೈ ಮಾಡಿ ನೋಡಿ. ಈ ಮಟನ್ ಸೂಪು ಬಿಸಿ ಬಿಸಿ ಅನ್ನಕ್ಕಂತೂ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ನೋಡಿ, ಅನ್ನನೂ ರೆಡಿ ಆಗೋಯ್ತು, ಸೂಪು ರೆಡಿ ಆಗೋಯ್ತು. ಸೊ ಇನ್ನು ಬ್ಯಾಟಿಂಗ್ ಮಾಡೋದು ಒಂದೇ ಕೆಲಸ ಇದೆ. ಓಕೆ, ಈ ವಿಡಿಯೋ ಯಾರೆಲ್ಲ ನೋಡಿದ್ರಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.